ಹೆಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಯಾವ ಟ್ರೈನ್ ಜರ್ನಿ ತೊಗೊಂಬಂದಿದ್ದೀನಿ ಅಂದರೆ ಟ್ರೈನ್ ನಂಬರ್ 16539 ಯಶವಂತಪುರ ಮಂಗಳೂರು ವೀಕ್ಲಿ ಎಕ್ಸ್ಪ್ರೆಸ್ಸಲ್ಲಿ ಇವತ್ತು ನಾನು ಜರ್ನಿ ಮಾಡ್ತಾ ಇರೋದು. ಆದರೆ ನಾನಿವತ್ತು ಟ್ರೈನ್ ಬೋರ್ಡ್ ಮಾಡ್ತಾ ಇರೋದು ಚಿಕ್ಕಬಾಣಾವರ ಜಂಕ್ಷನಿಂದ. ಹೌದು, ಆ್ಯಕ್ಚುಲಿ ನಮ್ಮ ಟ್ರೈನು ಚಿಕ್ಕಬಾಣಾವರಕ್ಕೆ ಬರೋ ಟೈಮಿಂಗ್ ಇರೋದು 7 ಗಂಟೆ 10 ನಿಮಿಷಕ್ಕೆ. ಅದೇ ನಮ್ಮ ಯಶವಂತಪುರಿಂದ ಡಿಪಾರ್ಚರ್ ಇರೋದು ಆ ಟ್ರೈನಿಗೆ 7 ಗಂಟೆಗೆ. ಅದೇ ದಿನ ಮಧ್ಯಾಹ್ನ 4 ಗಂಟೆ 40 ನಿಮಿಷಕ್ಕೆಲ್ಲ ರೀಚ್ ಆಗ್ತದೆ ಮಂಗಳೂರು ಜಂಕ್ಷನ್ನು. ಆ್ಯಕ್ಚುಲಿ ನಾನು ಇವತ್ತು ಬೆಳಿಗ್ಗೆ ಒಂದು ಅರ್ಧ ಮುಕ್ಕಾಲು ಗಂಟೆನೇ ಆಯಿತು ನಾನು ಬೆಂಗಳೂರಿಗೆ ಬಂದೆ. ಅದು ಅದರಲ್ಲಿ ಅಂದರೆ ಕೋಝಿಕೋಡ್ ಬೆಂಗಳೂರು ಎಕ್ಸ್ಪ್ರೆಸ್ಸಲ್ಲಿ, ಅದೇ ಕಣ್ಣೂರು ಬೆಂಗಳೂರು, ಅದೀಗ ಎಕ್ಸ್ಟೆಂಡ್ ಆಗಿದೆ ಕೋಝಿಕೋಡ್. ಆ ಟ್ರೈನಲ್ಲಿ ನಾನು ಬೆಂಗಳೂರಿಗೆ ಬಂದೆ. ನಿನ್ನೆ ಬರಬೇಕಾದ್ರೆ ಆ ಟ್ರೈನಲ್ಲಿ ಶಿರಡಿ ಘಾಟಲ್ಲಿ ಸಿಕ್ಕಾಬಟ್ಟೆ ಮಳೆ ಗುಡುಗು ಮಳೆ ಸಕ್ಕತ್ತಾಗಿ ಬರ್ತಾಯಿತ್ತು. ಸುಬ್ರಹ್ಮಣ್ಯದಲ್ಲಿ ಅರ್ಧ ಮುಕ್ಕಾಲು ಗಂಟೆ ಹಾಲ್ಟ್ ಆಗಿತ್ತು ನಮ್ಮ ಟ್ರೈನು. ಅದು ಬೇರೆ ನಾನು ಯಶವಂತಪುರದಿಂದ ಜರ್ನಿ ಮಾಡಬೇಕು ಅಂತಲೇ ಪ್ಲ್ಯಾನ್ ಇದ್ದಿದ್ದು. ಆದರೆ ಟ್ರೈನ್ ಬಂತು ಲೇಟ್, ಎಷ್ಟು 6 ಗಂಟೆ 6:20 ಏನೋ ಚಿಕ್ಕಬಾಣಾವರಕ್ಕೆ ಬಂತು. ಹೆಂಗೂ ನಾನು ರೂಮ್ ಇರೋದಿಲ್ಲೇ ಅಲ್ವಾ, ಅದಕ್ಕೋಸ್ಕರ ನಾನು ಇಲ್ಲೇ ಡಿಬೋರ್ಡ್ ಮಾಡ್ಕೊಂಡು ರೂಮ್ ಹತ್ರ ಹೋಗಿ ಬೇಗ ಫ್ರೆಶ್ ಅಪ್ ಆಗಿ ಈಗ ನಾನು ವಾಪಸ್ ಬಂದೆ. ಈಗ ಇಲ್ಲಿ ಟ್ರೈನ್ ಇಲ್ಲಿಂದ ನಾನು ಬೋರ್ಡ್ ಮಾಡ್ತಾ ಇದ್ದೀನಿ. ಬೆಂಗಳೂರಿಗೆ ಬಂದಿದ್ದು ರೀಸನ್ ಹೇಳಬೇಕು ಅಂದರೆ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ಜರ್ನಿ ಮಾಡೋಣ ಅಂತ ಬಂದಿದ್ದು. ಬೆಂಗಳೂರಿಗೆ ಬಂದು ಕಣ್ಣೂರು ಎಕ್ಸ್ಪ್ರೆಸ್ಸಲ್ಲಿ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ಹತ್ಕೊಂಡು ಮೈಸೂರಿಗೆ ಹೋಗಿ ವಾಪಸ್ ಆ ಕಡೆಯಿಂದ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ಸಲ್ಲೇ ಪಂಡ್ರಾಪುರ್ಗೆ ಹೋಗೋಣ ಅಂತ ಟಿಕೆಟ್ ಎಲ್ಲ ಬುಕ್ ಮಾಡಿದ್ದೆ. ಇದು ಕನ್ಫರ್ಮ್ ಸೀಟ್ ಇತ್ತು, ಅದು S5 ಕೋಚೇನೋ ನಂಗೆ ಸಿಕ್ಕಿತ್ತು ಸೈಡ್ ಅಪ್ಪರು. ಇದು ಮಳೆ ಶಿರಡಿ ಘಾಟಲ್ಲಿ ಮಳೆ ಬರ್ತಾ ಇರೋದನ್ನ ನೋಡ್ಕೊಂಡು ಅದೊಂದು ಟ್ರೈನ್ ಕೂಡ ಡಿಪಾರ್ಟ್ ಆಗ್ತಿದೆ. ಅದು ಶಿರಡಿ ಘಾಟಲ್ಲಿ ಮಳೆ ಗುಡುಗು ಎಲ್ಲ ನೋಡ್ಬಿಟ್ಟು ಒಂದು ಮಾನ್ಸೂನ್ ಜರ್ನಿ ತೊಗೊಂಬರ್ಬೇಕು ಅಂತ ನಾನು ಆ ಟಿಕೆಟ್ನ ಕ್ಯಾನ್ಸಲ್ ಮಾಡಿ ಈಗ ನಾನು ವಾಪಸ್ ಹೋಗ್ತಾ ಇದ್ದೀನಿ ಮಂಗಳೂರಿಗೆ. ನೋಡೋಣ, ಈಗ ಶಿರಡಿ ಘಾಟಲ್ಲಿ ನೆನ್ನೆ ನೈಟ್ ಮಳೆ ಬಂದಂಗೆ ಈಗ ಡೇ ಟೈಮಲ್ಲೂ ಮಳೆ ಬಂದ್ಬಿಡ್ತು ಅಂದರೆ ಮಸ್ತಾಗಿರುತ್ತೆ ಗುರು. ನೋಡೋಣ ಹೆಂಗಿರುತ್ತೆ ಜರ್ನಿ ಅಂತ. ಮತ್ತು ವೆದರು ಅಷ್ಟೇ ನೋಡಿ, ವೆದರು ಮಾತ್ರ ಹಂಗೆ ಇದೆ, ಮಳೆ ಬರೋ ಥರ. ಮತ್ತು ಚಿಕ್ಕಬಾಣಾವರದಲ್ಲೂ ಅಷ್ಟೇ ಮಳೆನೂ ಬಂದಿದೆ ಅವರು ನೋಡಿ, ಫುಲ್ ಗಡ್ಡೆ ಎಲ್ಲ ಇದೆ. ಮತ್ತು ನಿಮಗೆ ನೋಡ್ಬೋದು ಚಿಕ್ಕಬಾಣಾವರದಲ್ಲಿ ಫುಲ್ಲು ರೀಕನ್ಸ್ಟ್ರಕ್ಷನ್ ವರ್ಕ್ ಎಲ್ಲ ನಡೀತಾ ಇದೆ ನೋಡಿ. ನಾನು ಬಂದಿದ್ದೀನಿ ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ. ಪ್ಲ್ಯಾಟ್ಫಾರ್ಮ್ ನಂಬರ್ 1ನಲ್ಲಿ ಯಾವುದೋ ಗೂಡ್ಸ್ ಟ್ರೈನ್ ನಿಂತಿದೆ ಗುರು. ನಾನು ಆಲ್ಮೋಸ್ಟ್ ಏನು ಅಷ್ಟೊಂದು ಸ್ಟೇಷನ್ ಕವರ್ ಮಾಡಲ್ಲ ಬೆಂಗಳೂರಿಂದ ಮಂಗಳೂರು ಮಧ್ಯದಲ್ಲಿ. ಯಾವುದೇನು ಮೇನ್ ಸ್ಟೇಷನ್ ಏನಿದೆಯಲ್ಲ ಅದು ಮಾತ್ರ ಕವರ್ ಮಾಡ್ತೀನಿ. ಆ್ಯಕ್ಚುಲಿ ನನ್ನ ಪ್ಲ್ಯಾನ್ ಇರೋದೆ ಶಿರಡಿ ಘಾಟ್ ಕವರ್ ಮಾಡಬೇಕು. ಏನು ಸಕಲೇಶ್ಪುರದಿಂದ ಸುಬ್ರಹ್ಮಣ್ಯ ಘಾಟ್ ಸೆಕ್ಷನ್ ಏನಿದೆಯಲ್ಲ ಆ ರೂಟ್ ಕವರ್ ಮಾಡಬೇಕು ಅಂತ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಆಲ್ಮೋಸ್ಟ್ ಎಷ್ಟೊಂದು ಸತಿ ನಿಮಗೆ ಈ ಜರ್ನಿ ನಾನು ತೋರಿಸಿದ್ದೀನಿ ಹಿಂಗಿರುತ್ತೆ ಅಂತ. ಈಗ ಮಾನ್ಸೂನ್ ಜರ್ನಿ ಮಾಡಬೇಕಲ್ವ. ಆ್ಯಕ್ಚುಲಿ ಆ ಟ್ರೈನ್ ಏನೋ ಲೇಟ್ ಆಗಿಲ್ಲ ಅಂದಿದ್ದು ಯಶವಂತಪುರಕ್ಕೆ ಹೋಗಿ ಬೋರ್ಡ್ ಮಾಡ್ತಿದ್ದೆ. ಅದೇ ಟ್ರೈನ್ ಲೇಟ್ ಆಯಿತು, ಅದಕ್ಕೆ ಚಿಕ್ಕಬಾಣಾವರದಲ್ಲೇ ಡಿಬೋರ್ಡ್ ಮಾಡಿ ಈಗ ಹೋಗ್ತಾಯಿದ್ದೀನಿ ಡೇ ಟ್ರೈನಲ್ಲಿ. ನೋಡೋಣ ಹೆಂಗೆ ಇರುತ್ತೆ ಅಂತ. ನಾನು ರೈಲ್ವೆ ಆ್ಯಪಲ್ಲಿ ಟಿಕೆಟ್ ಬುಕ್ ಮಾಡಿಕೊಂಡೆ. ಇವಾಗ ನಮ್ಮ ಟ್ರೈನ್ ಬಂದೈತ್ರಿ ಈಗ ಪ್ಲ್ಯಾಟ್ಫಾರ್ಮ್ ನಂಬರ್ 3ಗೆ. ನೋಡ್ಕೊಳ್ಳಿ, ಮಂಗಳೂರು ಬೆಂಗಳೂರು ಗೊಮ್ಮಟೇಶ್ವರ ಎಕ್ಸ್ಪ್ರೆಸ್ ಜೊತೆಗೂ ಈ ಟ್ರೈನು ಬೇಗ ಶೇರಿಂಗ್ ಮಾಡುತ್ತೆ. ಮತ್ತು ನೋಡ್ಕೊಳ್ಳಿ ಸೆಕೆಂಡ್ ಸೀಟಿಂದು ಎಷ್ಟು ಕಂಡೀಷನ್ ಯಾವ ಥರ ಇದೆ ಅಂತ. ನೀಟ್ನೆಸ್ ಬಗ್ಗೆ ಹೇಳಬೇಕು ಅಂದರೆ ರೋ ಎಲ್ಲ ಸ್ವಲ್ಪ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಯಾಕಂದ್ರೆ ಇವಾಗ ಹೊಲ್ಟಿರೋದಲ್ಲ ಬೆಂಗಳೂರಿಂದ ನೀಟಾಗಿರುತ್ತೆ. ಮತ್ತು ಡಸ್ಟ್ಬಿನ್ ಇದೆ ಮತ್ತು ಒಂದು ಫೈರ್ ಎಸ್ಟಿಂಗ್ವಿಷರ್ ಕೂಡ ಸಹ ಇಲ್ಲಿ ನೋಡ್ಬೋದು. ಮತ್ತು ಯಾವ್ಯಾವ ಮ್ಯಾನುಫ್ಯಾಕ್ಚರ್ ಆಗಿರೋದು ನೋಡಿ, 2019ನಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋ ಕೋಚ್ ಆಗಸ್ಟ್ ICF ಇಂಟಗ್ರಲ್ ಕೋಚ್ ಫ್ಯಾಕ್ಟ್ರಿಲಿ. ನೋಡೋಣ, ನಾನು ಈ ಸೆಕೆಂಡ್ ಸೀಟಿಂಗಲ್ಲಿ ಹತ್ತಿದ್ದೀನಿ. ಬೇಕಾದ್ರೆ TT ಬಂದರೆ ಎಕ್ಸ್ಟ್ರಾ ಫೇರ್ ಏನಾದ್ರು ಕೊಟ್ಟು ಬೋರ್ಡ್ ಮಾಡಿ ಟಿಕೆಟ್ ತೊಗೊಳೋಣ ಅಂತ ನೋಡಬೇಕು. ಅದೇ ಜನರಲ್ ಮಾತ್ರ ಫುಲ್ ಜಾಮ್ ಪ್ಯಾಕ್ ಆಗಿದೆ ಇವರು.
ಕ್ರಾಸಿಂಗು ಆದಮೇಲೆ ನಮ್ಮ ಟ್ರೈನ್ ಈಗ ಡಿಪಾರ್ಟ್ ಆಗ್ತಿದೆ ಚಿಕ್ಕಬಾಣಾವರ ರೈಲ್ವೆ ಸ್ಟೇಷನ್. ಈಗ ಟ್ರೈನ್ ಕ್ರಾಸ್ ಆಯ್ತಲ್ಲ, ಅದು ನಮ್ಮ ಕರಾವಳಿ ರಾಕೆಟ್ ಎಕ್ಸ್ಪ್ರೆಸ್ ಅಂತಲೇ ಹೇಳ್ಬೋದು. ನಮ್ಮ ಪಂಚಗಂಗಾ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಕಾರವಾರ ಕೆಸರ್ ಬೆಂಗಳೂರು. ಬರೀ 21 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರ್ ಆಗಿದೆ ಈಗ ನೆಲಮಂಗ್ಲಾಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಬೆಳಿಗ್ಗೆ 7:21 ಆದರೆ ಬಂದಿದ್ರಿ. ಈಗ 7:41 ಅಂದರೆ 20 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 2 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ ನೆಲಮಂಗ್ಲದಲ್ಲಿ. ಇಲ್ಲೂ ಸ್ವಲ್ಪ ಜನ ಪ್ಯಾಸೆಂಜರ್ ಬೋರ್ಡಿಂಗ್ ಅಂತೂ ಇದ್ದಾರೆ. ಅದು ಬೇರೆ ಇವತ್ತು ವೀಕೆಂಡ್ ಅಲ್ಲ, ಪ್ಯಾಕ್ ಅಂತೂ ಓಡುತ್ತೆ ಗಾಡಿ. ಒಂದು ಸೀಟ್ ಕೂಡ ಖಾಲಿ ಇಲ್ವಂತಲ್ಲ TTN ಕೇಳಿದಾಗ. ಆದರೂ ಒಂದು ಸತಿ ಚೆಕ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ರು, ನೋಡೋಣ. ಮತ್ತು ನಿಮ್ಗೆ ಅಲ್ಲಿ ನೋಡ್ಬೋದು ಭಾರತ್ ಬರೋ ಟ್ರೈನ್ ಕೂಡ ಸಹ ಅಲ್ಲಿ ನಿಂತಿದೆ. ಯಶವಂತಪುರ ಟು ಗಯಾ. ನೋಡೋಣ ನಮಗೆ ಯಾವಾಗ ಚಾನ್ಸ್ ಸಿಗುತ್ತೋ ಭಾರತ್ ಗೌರವಲ್ಲಿ ಟ್ರಾವೆಲ್ ಮಾಡಲಿಕ್ಕೆ. ನೋಡೋಣ ಮುಂದಕ್ಕೆ ಸಿಗ್ಬೋದು ಅನಿಸುತ್ತೆ ಫ್ಯೂಚರಲ್ಲಿ. ಇವಾಗಿನ ಮಟ್ಟಕ್ಕೆ ಜರ್ನಿ ಅಂತೂ ಚೆನ್ನಾಗಿದೆ. ಮತ್ತು ವೆದರ್ ಮಾತ್ರ ಚೆನ್ನಾಗಿ ಬರ್ತಾಯಿದೆ ಗುರು. ಬೆಂಗಳೂರಿಂದ ಹೊರಡ್ಬೇಕಾದ್ರೆ ಚೆನ್ನಾಗಿತ್ತು ವೆದರು. ನೈಟೆಲ್ಲ ಮಳೆ ಬಂದಿದೆ. ಇನ್ನು ಶಿರಡಿ ಘಾಟಲ್ಲಿ ಮಳೆ ಬಂತು ಅಂದರೆ ಇಷ್ಟು ಚೆಂದ ಇರ್ತದೆ. ಗಾಜಿಯಾಬಾದ್ WAP7 ಅನ್ಕೊತೀನಿ. ಗಾಜಿಯಾಬಾದ್ WAP7 ಇದು ಅಷ್ಟೇ. ಸಾರಿ P5. ಸಾರಿ ಯಾರ್, ಗಾಜಿಯಾಬಾದ್ P5 ಗುರು. ಈ ಥರ ಲೊಕೊಮೋಟಿವ್ಸ್ಗೆಲ್ಲ ಜಾಸ್ತಿ ಗತಿಮಾನ್ಗೆ ಹಾಕ್ತಾರೆ. ಗತಿಮಾನ್ ಎಕ್ಸ್ಪ್ರೆಸ್ಸು ಇಂಡಿಯಾದಲ್ಲಿ ಒನ್ ಆಫ್ ದ ಫಾಸ್ಟೆಸ್ಟ್ ಟ್ರೈನ್ ಅಂತಾರಲ್ಲ, ಆ ಟ್ರೈನ್ ಅಂತ ಹಾಕ್ತಾರಲ್ಲ. ಆ ಥರ ಲೊಕೊಮೋಟಿವ್ SW ಡಿವಿಷನಿಗೆ ಬಂದಿದೆ. ವಾ,
ನಮ್ಮ ಬೆಂಗಳೂರು ಮಂಗಳೂರು ವೀಕ್ಲಿ ಎಕ್ಸ್ಪ್ರೆಸ್ ಈಗ ಬಂದೈತ್ರಿ. ಈಗ ಹಾಸನ್ ಜಂಕ್ಷನ್ಗೆ ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಬೆಳಿಗ್ಗೆ 10 ಗಂಟೆ 10 ನಿಮಿಷಕ್ಕೆ ಆದರೆ ಬಂದೈತ್ರಿ. ಈಗ 10 ಗಂಟೆ 15 ನಿಮಿಷ ಅಂದರೆ 5 ನಿಮಿಷ ಡಿಲೇಯಿಂದ ಬಂದಿದ್ದೀವಿ ಮತ್ತು 5 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ ಹಾಸನ್ ಜಂಕ್ಷನಲ್ಲಿ. ಹಾಸನ್ ಜಂಕ್ಷನಲ್ಲಿ 5 ನಿಮಿಷ ಹಾಲ್ಟ್ ಏನಕ್ಕೆ ಅಂದರೆ ಇಲ್ಲಿ ಲೋಕೋ ಪೈಲಟು ಮತ್ತು ಟ್ರೈನ್ ಮ್ಯಾನೇಜರ್ ಚೇಂಜ್ ಆಗ್ತಾರೆ ಮತ್ತು ಡಿವಿಷನ್ ಕೂಡ ಚೇಂಜ್ ಆಗುತ್ತೆ. ಈಗ ನಾವು ಬಂದಿದ್ದು ಬೆಂಗಳೂರು ಡಿವಿಷನು, ಈಗ ಎಂಟ್ರ್ ಆಗ್ತಿದ್ದೀವಿ ಮೈಸೂರು ಡಿವಿಷನ್ಗೆ. ಮತ್ತು ನಿಮಗೆ ಟ್ರೈನಲ್ಲಿ ಇಡ್ಲಿ ವಡೆ ಪಲಾವು ಮತ್ತು ಮದ್ದೂರು ವಡೆ ಮತ್ತು ಸಮೋಸ ಮತ್ತು ಟೀ ಕಾಫಿ ನೋಡಲಿಕ್ಕೆ ಸಿಗ್ತದೆ ಬೆಳಿಗ್ಗೆ ಟಿಫನಲ್ಲಿ. 5 ನಿಮಿಷ ಹಾಲ್ಟ್ ಆದಮೇಲೆ ಈಗ ನಮ್ಮ ಟ್ರೈನು ಡಿಪಾರ್ಟ್ ಆಗ್ತಿದೆ ಹಾಸನ್ ಜಂಕ್ಷನ್ ಪ್ಲಾಟ್ಫಾರ್ಮ್ ನಂಬರ್ 1ರಿಂದ. ಮತ್ತು ಇಲ್ಲಿ ಮೀಟ್ ಮಾಡೋಕ್ಕೆ ಬಂದಿದ್ದರು ಮಿಥುನ್ ಬ್ರದರ್ ಕೂಡ ಬಂದಿದ್ದರು. ಮೀಟ್ ಮಾಡಿ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಅವ್ರನ್ನ ವೀಡಿಯೋ ಮಾಡ್ತಿದ್ದೆ. ಅವ್ರು 2 ಸತಿ ನಾನು ಮೀಟ್ ಮಾಡಿದಾಗ ಅವ್ರು ಹೇಳಿದರು ಇದಕ್ಕೆ ವೀಡಿಯೋ ಬೇಡ ಅಂತ ಹೇಳಿದ್ರು, ಅದಕ್ಕೋಸ್ಕರ ವೀಡಿಯೋ ಮಾಡಲಿಲ್ಲ. ಅವ್ರಿಗೆ ನಾರ್ಮಲ್ ಮೀಟ್ ಮಾಡೋಕ್ಕೆ ಬಂದಿದ್ದರು. ತುಂಬ ಖುಷಿ ಆಯಿತು ಮೀಟ್ ಮಾಡಿ. ನೀವೇನು ಲೆಫ್ಟ್ ಸೈಡ್ ಹಿಂಗೆ ಲೈನ್ ಹೋಗ್ತಿದೆಯಲ್ಲ, ಅದು ಬಂದ್ಬಿಟ್ಟು ಕೆ ಆರ್ ನಗರ ಒಳ್ಳೆ ನರಸೀಪುರ ಸೈಡ್ ಹೋಗ್ತಿದೆ. Sar que andou todo, né?
216 ಕಿಲೋಮೀಟ್ರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರ್ ಆಗಿದೆ ಈಗ ಸಕಲೇಶ್ಪುರಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಬೆಳಿಗ್ಗೆ 11 ಗಂಟೆ 5 ನಿಮಿಷಕ್ಕೆ, ಆದರೆ ಬಂದೈತ್ರಿ ಈಗ 11 ಗಂಟೆ 6 ನಿಮಿಷ, ಅಂದರೆ 1 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 10 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ ಸಕಲೇಶ್ಪುರ ರೈಲ್ವೆ ಸ್ಟೇಷನಲ್ಲಿ. ಇವತ್ತಿಂದ ನಮ್ಮ ಲೊಕೊಮೋಟಿವ್ ಬಂದ್ಬಿಟ್ಟು KGM WDP 4D ಇಟ್ಟು ಬೆಂಗಳೂರಿಂದ ಸಕಲೇಶ್ಪುರದವರೆಗೂ. ಈಗ ಇಲ್ಲಿಂದ ಅಟ್ಯಾಚ್ ಮಾಡ್ಕೊತಾರೆ ಬ್ಯಾಂಕರ್ಸು. ನೋಡಿ ಇಲ್ಲೊಂದು ಎಲೆಕ್ಟ್ರಿಕ್ ಲೊಕೊಮೋಟಿವ್ ಕೂಡ ಬಂದಿದೆ ಸಕಲೇಶ್ಪುರ್ಗೆ. ಮೊನ್ನೆ ಒಂದು ಇನ್ಸ್ಪೆಕ್ಷನ್ ಕೂಡ ಆಗಿತ್ತು ಎಲೆಕ್ಟ್ರಿಕ್ ಲೊಕೊಮೋಟಿವ್ ಜೊತೆಗೆ. ಅದು ವ್ಯಾಪ್ 7 ಏನಾಯಿತು, ಇದು ವ್ಯಾಗ್ 9 ಕೊಟ್ಟಿದ್ದಾರೆ UBLದು. 2 ಲೊಕೊಮೋಟಿವ್ ಇಲ್ಲಿ ನೋಡಲಿಕ್ಕೆ ಸಿಗ್ತದೆ. ಮತ್ತು ಇದೇನು ಮೊನ್ನೆ ಅದು ಬೇರೆ, ನಿಮಗೆ ನಾನು ಮೈಸೂರು ತಾಲೂಕು ಇಂಟರ್ಸಿಟಿ ಮಾಡ್ಬೇಕಾದ್ರೆ ಹೇಳಿದ್ದೆ ವಂದೇ ಭಾರತ್ ಎಕ್ಸ್ಪ್ರೆಸ್ ಬರುತ್ತೆ ಬೆಂಗಳೂರಿಂದ ಮಂಗಳೂರಿಗೆ ಅಂತ. ಆ್ಯಕ್ಚುಲಿ ಜೂನ್ 3ನೇ ತಾರೀಕು ಟ್ರಯಲ್ ರನ್ ಮಾಡೋಣ ಅಂತ ಶೆಡ್ಯೂಲ್ಡ್ ಕೂಡ ಮಾಡಿದರು. ಏನೋ ಒಂದು ಸಮ್ ರೀಸನ್ಸಿಂದ ಶೆಡ್ಯೂಲ್ ಮಾಡಿದ್ರಲ್ಲ ಏನೋ ಟ್ರಯಲ್ ರನ್ನ, ಅದನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಗೊತ್ತಿಲ್ಲ ಯಾವಾಗ ಬರುತ್ತೆ ಅಂತ. ಅಕಸ್ಮಾತ್ ಏನೋ ಬಂತು ಅಂದರೆ ಸೂಪರಾಗಿರುತ್ತೆ. ಅದು ಬೇರೆ ಮಾನ್ಸೂನಲ್ಲಿ ಸಕ್ಕತ್ತಾಗಿರುತ್ತೆ. ನೋಡ್ಬೋದು ನೋಡಿ, ನಮ್ಮ ಲೊಕೊಮೋಟಿವ್ ಎದುರುಗಡೆಯಿಂದ ಬರ್ತಾ ಇದೆ ಅನಿಸ್ತಿದೆ ಅಂದ್ಕೊತೀನಿ. ಹಿಂಗಿರುತ್ತೆ ಅಂತ ನೋಡುವ. 13 ನಿಮಿಷ ಡಿಲೇನ ಈಗ ನಮ್ಮ ಟ್ರೈನ್ ಡಿಪಾರ್ಟ್ ಆಗ್ತಿದೆ ಸಕಲೇಶ್ಪುರ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ನಂಬರ್ 1ರಿಂದ. ಆ್ಯಕ್ಚುಲಿ ನಮ್ಮ ಟ್ರೈನು ಇಲ್ಲಿಂದ ಡಿಪಾರ್ಟ್ ಆಗೋ ಟೈಮ್ ಇರೋದು ಬೆಳಗ್ಗೆ 11 ಗಂಟೆ 20 ನಿಮಿಷಕ್ಕೆ. ಆ ಕಡೆಯಿಂದ ಇನ್ನೊಂದು ಟ್ರೈನ್ ಬರೋದು ಸ್ವಲ್ಪ ಡಿಲೇ ಆಗಿತ್ತು. ನೋಡೋಣ, ಇವಾಗಿನ ಮಟ್ಟಕ್ಕೆ ಸ್ವಲ್ಪ ಬಿಸಿಲೇನೋ ಇದೆ ಗುರುವಿನ. ಮುಂದಕ್ಕೆ ಹೋಗ್ತಾ ನೋಡಬೇಕು ಇನ್ನೂ ಅಂದರೆ ಮಳೆ ಬರುತ್ತೋ ಇಲ್ವೋ ಅಂತ. ನಾನು ಮಳೆ ಬರ್ತೀನಿ. ನಿನ್ನೆ ನೈಟ್ ಜರ್ನಿ ಮಾಡಿದಾಗ ಮಳೆ ಸಿಕ್ಕಾಬಟ್ಟೆ ಬರ್ತಿತ್ತು, ಅದಕ್ಕೋಸ್ಕರ ನಾನು ಈ ಜರ್ನಿ ಮಾಡಿದೆ. ಈಗ ನೋಡೋಣ ಹೆಂಗಿರುತ್ತೆ ಅಂತ. ಮಳೆ ಬಂದರೆ ದುಃಖದ. ಇವಾಗ ನಮ್ಮ ಟ್ರೈನು ದೋಣಿಗಳಲ್ಲಿ ನಿಂತಿದೆ. ಮಸ್ಟ್ ವ್ಯೂಸ್ ಇದೆ ನೋಡಿ, ಮಂಜಾಗಿದೆ.
ಮೋಡ ಅಂತೂ ಮುಚ್ಕೊಂಡಿದೆ ಗುರು, ಆದರೆ ಮಳೆ ಅಷ್ಟು ಬರ್ತಾನೆ ಇಲ್ಲ, ನಿಧಾನಕ್ಕೆ ಸ್ವಲ್ಪನೇ ಬರ್ತಾ ಇದೆ. ಇಂತೂ ಮಳೆ ಬಂತು ಗುರು, ಶ್ರೀಬಾಗ್ಲಿಂದ ಡಿಪೆಂಡ್ ಆಗ್ಬೇಕಾದ್ರೆ. ಕ್ಯಾನ್ಸಲ್ ಮಾಡಿ ಬಂದಿದ್ದಕ್ಕಾದ್ರೂ ಒಂದು ಸಾರ್ಥಕ ಸಿಕ್ತು. क्लैरिटी जाता है ना, क्लैरिटी नहीं जाता।
ಮತ್ತು ನೋಡಿದ್ರಲ್ಲ ಹೆಂಗೆ ಶ್ರೀಬಾಗಿಲು ಬಿಟ್ಟಾದ್ಮೇಲೆ ಸಿಕ್ಕಾಬಟ್ಟೆ ಮಳೆ ಬರೋಕ್ಕೆ ಶುರು ಆಯಿತು. ನಾನು ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿದೆ ಮಳೆಯಲ್ಲೂ. ನೋಡ್ತೀನಿ ಸಕಲೇಶ್ಪುರದಿಂದ ಶ್ರೀಬಾಗಿಲವರೆಗೂ ಮಳೆನೇ ಇಲ್ಲ, ಬರೀ ಮೋಡ ತುಂಬಿಕೊಂಡಿತ್ತು. ಇನ್ನು ಶ್ರೀಬಾಗಿಲಿಂದ ಮಳೆ ಸ್ಟಾರ್ಟ್ ಆಯಿತು. ಅದು ಸಕಲೇಶ್ಪುರದಿಂದನೂ ಸ್ಟಾರ್ಟ್ ಆಗಿದೆ, ಒಂದು ಹೊರ್ತಂತಲೇ ಹೇಳ್ಬೋದಿತ್ತು. ಮತ್ತು ವೀಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಕ್ಚುಲಿ ನಮ್ಮ ಟ್ರೈನು ಸುಬ್ರಹ್ಮಣ್ಯಕ್ಕೆ ಹೋಗಿ ಬರೋಬೇಕಾಗಿದ್ದು ಟೈಮಿಂಗ್ ಇತ್ತು 2 ಗಂಟೆ 20 ನಿಮಿಷ. ಆದರೆ ನಮ್ಮ ಟ್ರೈನ್ ಹೋಗಿತ್ತು ಅಲ್ಲಿ 2 ಗಂಟೆ 50 ನಿಮಿಷಕ್ಕೆ. ಟೋಟಲ್ 30 ನಿಮಿಷ ಡಿಲೇ ಇತ್ತು. ನಾನು ಸುಬ್ರಹ್ಮಣ್ಯದಲ್ಲೇ ಡಿಬೋರ್ಡ್ ಮಾಡಿಕೊಂಡೆ, ಮಂಗಳೂರವರೆಗೂ ಹೋಗಲಿಲ್ಲ. ಅದೇ ಅಲ್ಲಿ ಸುಬ್ರಹ್ಮಣ್ಯದಲ್ಲಿ ಡಿಬೋರ್ಡ್ ಮಾಡಿ ಹೋಗಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದರ್ಶನ ಮಾಡಿಕೊಂಡು ಸೀದಾ ನಾನು ಬಂದೆ ಮಂಗಳೂರು ಸೆಂಟ್ರಲ್ಗೆ. ಇವಾಗ ನಾನು ಟ್ರಾವೆಲ್ ಮಾಡ್ತಾಯಿದ್ದೀನಿ ಮಂಗಳೂರಿಂದ ಪಾಂಡಿಚೇರಿಗೆ ಹೋಗುವ ವೀಕ್ಲಿ ಎಕ್ಸ್ಪ್ರೆಸ್ಸಲ್ಲಿ. ಇವತ್ತು ನಾನು ಜರ್ನಿ ಮಾಡ್ತಾ ಇರೋದು. ನೋಡೋಣ ಬನ್ನಿ. ಮತ್ತು ಪಕ್ಕದ ಪ್ಲಾಟ್ಫಾರ್ಮಲ್ಲಿ ನಿಂತಿದೆ, ತಮಿಳಲ್ಲಿ ಬರ್ತಿದೆ ಅದು. ಇದು ಯಾವುದಾದ್ರು ಚೆನ್ನೈ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ನೋಡೋಣ ಆದಷ್ಟು ಬೇಗ. ಓಕೆ, ಸಿಗೋಣ ಇನ್ನೊಂದು ಹೊಸ ವೀಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಗೈಸ್.